ಗೋದಾವರ್ಮನ್ ತಿರ್ಮಲ್ಪಾಡ್ ಕೇಸಿನ ಪ್ರಕಾರ ಒಂದು ಸಾರಿ ಅರಣ್ಯ ಅಂತ ಹೇಳಿ ಏನು ನಮೂದಾಗಿರುತ್ತದೆ ಯಾವುದೇ ಸರ್ಕಾರಿ ಇದು ಅದು ಅರಣ್ಯ ಅಂತಾಗುತ್ತೆ. ಅದರಲ್ಲಿ ಅರಣ್ಯೇತರ ಚಟುವಟಿಕೆ ಮಾಡಬಾರ್ದು ಮತ್ತು ಅರಣ್ಯಗಳಲ್ಲಿರುವವ್ರನ್ನ ತೆರವುಗೊಳಿಸಬೇಕು. ಆದರೆ ರಾಜ್ಯ ಸರ್ಕಾರಗಳು 50, 53, 57 ಇದರಲ್ಲಿ ಅಕ್ರಮ ಸಕ್ರಮ ಮಾಡುತ್ತಾ ಅಂತಹ ಜಮೀನುಗಳನ್ನ ಲಕ್ಷಾಂತರ ಜನರಿಗೆ ಹಕ್ಕುಪತ್ರಗಳನ್ನ 2002ರಿಂದ ಕೊಡ್ತಾನೆ ಬಂದಿದೆ. ಈ ಮಲೆನಾಡಿಗೆ ಒಂದು ಉರುಳು ಬಿದ್ದಿದೆ. ಈ ಉರುಳು ನಿಧಾನಕ್ಕೆ ಬಿಗಿತಾ ಬಂದು ಈಗ ಇದು ಇನ್ನೂ ಕೂಡ ಹತ್ತಿರಕ್ಕೆ ಬಂದು ಇದನ್ನು ಉಸಿರು ಕಟ್ಟಿಸುವಂತಹ ಸ್ಥಿತಿಗೆ ಬರ್ತಿದೆ. ರಾಜ್ಯ ಸರ್ಕಾರ ಕೂಡ ನಿರ್ಲಕ್ಷ್ಯ ಮಾಡಿಕೊಂಡು ಹಾಗೆ ಇದನ್ನು ಮುಚ್ಚಿಟ್ಕೊಂಡು ಬಂದಿದೆ. ಇದು ಮುಚ್ಚಿಟ್ಟ ಕೆಂಡ. ಇದು ಒಂದ್ ದಿವಸ ಉರಿದ್ರೆ ಇಡೀ ಮಲೆನಾಡೆಲ್ಲ, ಇಡೀ ದೇಶವೇ ಇದರಲ್ಲಿ ಬೆಂದು ಹೋಗುತ್ತೆ. 202/95 ಗೋವರ್ಧನ್ ತಿರ್ಮಲ್ಪಾಡ್ ವರ್ಸಸ್ ಯೂನಿಯನ್ ಗವರ್ಮೆಂಟ್ ಏನು ಮಧ್ಯಂತರ ಆದೇಶ ಅರಣ್ಯ ನಿಯಮಗಳನ್ನು ಅಥವಾ ಅರಣ್ಯಕ್ಕೆ ಹೊಸ ವ್ಯಾಖ್ಯಾನ ಕೊಟ್ಟು ಏನು ಬಹಳ ಇಡೀ ದೇಶದ ಅರಣ್ಯದೊಂದಿಗೆ ಬದುಕುವ ಜನರಿಗೆ ಒಂದು ಆತಂಕಕಾರಿಯಾದಂಥ ಸುಪ್ರೀಂ ಕೋರ್ಟಿನ ಏನು ಆಜ್ಞೆ ಬಂದಿತ್ತು. ಅದ್ರ ನಂತರ ಇಲ್ಲಿ ಅನೇಕ ಕಾಲದಿಂದ ಏನು ಬದುಕನ್ನು ಕಟ್ಟಿಕೊಂಡಂಥ ಸಾಗುವಳಿ ಮಾಡಿದಂಥ ಜನರಿಗೆ ಹಕ್ಕುಪತ್ರಗಳು ಸಿಗ್ತಿರ್ಲಿಲ್ಲ. ಮನೆ ಮಾರುಗಳನ್ನು ಮಾಡ್ಕೊಂಡವರಿಗೆ ಹಕ್ಕುಪತ್ರಗಳಿಲ್ಲದೇನೆ ನಿತ್ಯ ನರಕದಲ್ಲಿದ್ದರು. ಇನ್ನೂ ಸಾವಿರಾರು ಜನ ಹಕ್ಕುಪತ್ರನೇ ಸಿಕ್ಕದಿರುವ ಜನ ಬೇಕಾದಷ್ಟು ಜನ ಇದ್ದಾರೆ. ಇದ್ರ ನಡುವೆ ಸುಪ್ರೀಂ ಕೋರ್ಟಿಗೆ ಈ 202/95 ಏನು ಮಧ್ಯಂತರ ಆದೇಶ ಇತ್ತು. ಇದಕ್ಕೆ ಅನೇಕ ಜನ ರಿಟ್ ಪಿಟಿಷನ್ಗಳನ್ನು ಹಾಕಿದ ಕಾರಣದಿಂದ ಈಗ ಸುಪ್ರೀಂ ಕೋರ್ಟು ಸರ್ಕಾರಗಳು ಅನಧಿಕೃತವಾಗಿ ಬೇರೆ ಖಾಸಗಿಯವರಿಗೆ ಅಥವಾ ಖಾಸಗಿ ಸಂಸ್ಥೆಗಳು ವ್ಯಕ್ತಿಗಳಿಗೆ ಏನು ಮಂಜೂರಾತಿಯನ್ನು 2002ರಿಂದ ಮಾಡಿದ್ದಾರೆ, ಅದರಲ್ಲಿ ಅಂತಹ ಅಕ್ರಮ ಮಂಜೂರಾತಿಗಳನ್ನು ತೆರವುಗೊಳಿಸಿ ಅದನ್ನು ಯಾರಿಗೆ ಮಂಜೂರು ಮಾಡಿದ್ರು ಅವರಿಗೆ ದಂಡ ಹಾಕಿ ಅನ್ನುವಂಥ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರೆಡಿ ಮಾಡಿದೆ. ಆ ಇನ್ವೆಸ್ಟಿಗೇಷನ್ ಟೀಮಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವ ಇರುತ್ತೆ. ಫಾರೆಸ್ಟ್ DFO ಮತ್ತು ಇತರ ಸರ್ಕಾರಿ ಅಧಿಕಾರಿಗಳು ಇರ್ತಾರೆ. ಇದು ಪರಿಣಾಮ ಏನಾಗುತ್ತೆ ಅಂತಂದರೆ ಇಲ್ಲಿವರೆಗೂ ಈಗ ಇನ್ನೂ ಲಕ್ಷಾಂತರ ಜನರ ಅರ್ಜಿಗಳು ಬಾಕಿ ಇದೆ. ಆದರೆ 2002ರಿಂದ ಒಂದಷ್ಟು ಜನರಿಗೆ ಹಕ್ಕುಪತ್ರಗಳು ಸಿಕ್ಕಿತ್ತು. ಅವರೆಲ್ಲರೂ ಕೂಡ ನಮಗೆ ಹಕ್ಕುಪತ್ರ ಸಿಕ್ಕಿದೆ, ನಾವು ಬ್ಯಾಂಕ್ ಲೋನ್ ಮಾಡಿದ್ದೀವಿ, ನಾವು ಮತ್ತೊಂದು ಮಾಡಿದ್ದೀವಿ, ನಾವು ಭಾಳ ವರ್ಷದಿಂದ ಸಾಗುವಳಿ ಮಾಡ್ತಿದ್ವಿ ಅಂತ ಹೇಳ್ಕೊಂಡು ಆ ಮನೆಗಳಲ್ಲಿ ನೆಮ್ಮದಿಯಿಂದ ಇದ್ದು ಅವ್ರ ಜಮೀನುಗಳನ್ನು ಸಾಗುವಳಿ ಮಾಡಿಕೊಂಡು ಅಭಿವೃದ್ಧಿ ಮಾಡಿಕೊಂಡು ಇದ್ದಾರೆ. ಆ ಎಲ್ಲ ಜಮೀನುಗಳು ಹಿಂದೆ ಒಂದಲ್ಲ ಒಂದು ಕಾರಣಕ್ಕೆ ಅದು ಸೊಪ್ಪಿನ ಬೆಟ್ಟ ಅಂತಲೋ, ಮೈನರ್ ಫಾರೆಸ್ಟ್ ಅಂತಲೋ, ಕಿರುಅರಣ್ಯ ಇದು ಅಂತನೋ ಬೇರೆ ಬೇರೆ ಅರಣ್ಯ ಹೆಸರುಗಳಲ್ಲಿ ಇದ್ದಂತಹ ರೈತಾಪಿ ಜನರ ಅಥವಾ ಸಾಮಾನ್ಯ ಜನರ ಉಪಯೋಗಕ್ಕೆ ಇದ್ದಂತಹ ಪ್ರದೇಶಗಳು. ಅವುಗಳನ್ನು ಕೆಲವು ಕಾರಣಗಳಿಂದ ಬೇರೆ CND ಅಂತಲೋ ಇನ್ನೊಂದು ಏನು ಹೇಳಿ ಅರಣ್ಯದ ಇಲಾಖೆಯ ಉಸ್ತುವಾರಿ ಕೊಟ್ಟಿದ್ರು. ಈ ಗೋದಾವರ್ಮನ್ ತಿರ್ಮಲ್ಪಾಡ್ ಕೇಸಿನ ಪ್ರಕಾರ ಒಂದು ಸಾರಿ ಅರಣ್ಯ ಅಂತ ಹೇಳಿ ಏನು ನಮೂದಾಗಿರುತ್ತದೆ ಯಾವುದೇ ಸರ್ಕಾರಿ ಇದು ಅದು ಅರಣ್ಯ ಅಂತಾಗುತ್ತೆ. ಅದರಲ್ಲಿ ಅರಣ್ಯೇತರ ಚಟುವಟಿಕೆ ಮಾಡಬಾರ್ದು ಮತ್ತು ಅರಣ್ಯಗಳಲ್ಲಿರುವವ್ರನ್ನ ತೆರವುಗೊಳಿಸಬೇಕು. ಆದರೆ ರಾಜ್ಯ ಸರ್ಕಾರಗಳು 50, 53, 57 ಇದರಲ್ಲಿ ಅಕ್ರಮ ಸಕ್ರಮ ಮಾಡುತ್ತಾ ಅಂತಹ ಜಮೀನುಗಳನ್ನ ಲಕ್ಷಾಂತರ ಜನರಿಗೆ ಹಕ್ಕುಪತ್ರಗಳನ್ನು 2002ರಿಂದಲೂ ಕೊಡ್ತಾನೆ ಬಂದಿದೆ. ಮತ್ತು ಫಾರ್ಮ್ ನಂಬರ್ 1ನಲ್ಲಿ ಅನೇಕ ಜನರಿಗೆ ಮನೆಗೆ ಖಾತೆ ಇಲ್ಲದವರಿಗೆ ಹಕ್ಕುಪತ್ರಗಳನ್ನು ಕೊಟ್ಟಿದೆ. 94Cಯಲ್ಲಿ ಹಕ್ಕುಪತ್ರಗಳನ್ನು ಕೊಟ್ಟಿದೆ. ಈ ಎಲ್ಲ ಜಮೀನುಗಳು ಕೂಡ ಈ ಆದೇಶದ ಪ್ರಕಾರ ಅವು ಅಕ್ರಮ ಸಾಗುವಳಿಗಳೇ, ಅಕ್ರಮ ಮಂಜೂರಾತಿಗಳೇ ಆಗಿದೆ. ಅಕ್ರಮ ಮಂಜೂರಾತಿಗಳನ್ನು ತೆರವುಗೊಳಿಸಿ ಅದರಲ್ಲಿ ದಂಡವನ್ನು ವಸೂಲು ಮಾಡಿ ಆ ದಂಡವನ್ನು ಅರಣ್ಯ ಅಭಿವೃದ್ಧಿಗೆ ಬಳಸಬೇಕು ಅನ್ನುವಂಥ ನಿರ್ದೇಶನವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಇದು ಈ ಕಳೆದ 20 ವರ್ಷಗಳಿಂದ, ಯಾವಾಗ 2002ರಿಂದ ಏನು ಗೋವರ್ಧನ್ ತಿರ್ಮಲ್ಪಾಡ್ ವರ್ಸಸ್ ಯೂನಿಯನ್ ಗೌರ್ಮೆಂಟ್ ಕೇಸ್ ಬಂದಿದೆ, ಅಲ್ಲಿಂದ ಈ ಮಲೆನಾಡಿಗೆ ಒಂದು ಉರುಳು ಬಿದ್ದಿದೆ. ಈ ಉರುಳು ನಿಧಾನಕ್ಕೆ ಬಿಗಿತಾ ಬಂದು ಈಗ ಇದು ಇನ್ನೂ ಕೂಡ ಹತ್ತಿರಕ್ಕೆ ಬಂದು
ಇದನ್ನು ಉಸಿರು ಕಟ್ಟಿಸುವಂತಹ ಸ್ಥಿತಿಗೆ ಬರ್ತಿದೆ. ಇದರಿಂದಾಗಿ ಮಲೆನಾಡಲ್ಲಿ ಬಹಳಷ್ಟು ಜನ ಏನು 2002ರಿಂದ ಬಡವರು, ದಲಿತರು, ಭೂರಹಿತರು ಇಂಥವರು ಮನೆ ಮಾರುಗಳನ್ನು ಮಾಡಿಕೊಂಡು ನಮಗೇನೋ ಹಕ್ಕುಪತ್ರ ಸಿಕ್ಕಿದೆ ಅಂಥೇಳಿ ನೆಮ್ಮದಿಯಿಂದಿದ್ದರು. ಅವರ ಬುಡವನ್ನು ಕುಸಿದಿದೆ, ಅವರ ಬದುಕನ್ನು ಕಸಿತದೆ ಮತ್ತು ಇದು ಬಹಳ ಒಂದು ಅನಾಹುತಕ್ಕೆ ಕಾರಣ ಆಗುತ್ತೆ. ಸಮಗ್ರವಾಗಿ ಈ ಬಗ್ಗೆ, ಏಕೆಂದರೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಮಂಜೂರಾತಿಯನ್ನು 1 ಇಂಚು ಬಿಡದೆ ಅವರು ಅದರಲ್ಲಿ ರಿಯಾಯಿತಿನ ತೋರಿಸೋದಕ್ಕೆ ಸಾಧ್ಯವೇ ಇಲ್ಲ. ಅವರು ಕೋರ್ಟಿಗೆ ಯಥಾವತ್ತು ಅಥವಾ ಇದಕ್ಕಿಂತ ಹೆಚ್ಚೇ ಅವರು ಕೊಡ್ತಾರೆ. ಆದರೆ ಇದನ್ನು ತಕ್ಷಣ ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಿ ಇದಕ್ಕೆ ಏನು ತಡೆ ಮಾಡೋದಕ್ಕೆ ಸಾಧ್ಯ ಉಂಟು ರಾಜ್ಯ ಸರ್ಕಾರದಿಂದ ಮಾಡಿ, ಅಥವಾ ಸುಪ್ರೀಂ ಕೋರ್ಟಿಗೆ ಪ್ರತ್ಯೇಕ ಒಂದು ಅಪೀಲನ್ನು ಸಲ್ಲಿಸಿ ಇದಕ್ಕೆ ತಡೆಯನ್ನು ನೀಡಬೇಕು. ಮತ್ತು ಈ ಗೋವರ್ಧನ್ ತಿರುಮಲ್ಪಾಡ್ ವರ್ಸಸ್ ಕೇರ್ಸ್ ಏನು ಅರಣ್ಯ ವ್ಯಾಖ್ಯಾನ ಮಾಡಿದೆ, ಇದಕ್ಕೆ ಒಂದು ಪರಿಪೂರ್ಣವಾದಂತಹ ಒಂದು ಪರಿಹಾರವನ್ನು ಕಂಡುಹಿಡಿಯಬೇಕು. ಇದು ನನಗೆ ಇಷ್ಟ. ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ರಾಜ್ಯ ಸರ್ಕಾರ ಕೂಡ ನಿರ್ಲಕ್ಷ್ಯ ಮಾಡಿಕೊಂಡು ಹಾಗೆ ಇದನ್ನು ಮುಚ್ಚಿಟ್ಕೊಂಡು ಬಂದಿದೆ. ಇದು ಮುಚ್ಚಿಟ್ಟ ಕೆಂಡ. ಇದು ಒಂದು ದಿವಸ ಉರಿದ್ರೆ ಇಡೀ ಮಲೆನಾಡಲ್ಲ, ಇಡೀ ದೇಶವೇ ಇದರಲ್ಲಿ ಬೆಂದು ಹೋಗುತ್ತೆ. ಅದರಿಂದ ಇದು ಇನ್ನೂ ಕೂಡ ಇನ್ನಷ್ಟು ಇದು ರಿಟ್ ಪಿಟಿಷನ್ಗಳು ಬೇರೆಯವರು ಹಾಕೋದಕ್ಕೆ ಕೂಡ ಅವಕಾಶ ಇದೆ. ಯಾರಾದರೂ ಹೀಗೆ ಹಾಕ್ತಾ ಬಂದಾಗ ಸುಪ್ರೀಂ ಕೋರ್ಟ್ ದಿನಕ್ಕೊಂದೊಂದು ಆದೇಶ ಮಾಡುತ್ತೆ. ಇದರಿಂದ ಇಲ್ಲಿ ಜನರು ಮತ್ತು ಊರು, ಈ ದೇಶ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಖಂಡಿತ ಇದ್ರ ಬಗ್ಗೆ ಒಂದು ಸೂಕ್ತವಾದ ಕ್ರಮ ಬೇಕು ಅಂತ ಹೇಳಿ ನಾನು ಈ ಮೂಲಕ ಒತ್ತಾಯಿಸ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.